ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲರ ಕೃತ್ಯಗಳು, ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 13 ಅಧ್ಯಾಯ 26ರಿಂದ 52 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 13 ವರ್ಸಸ್ 26 to 52 ವರ್ಸಸ್. ಈ ವಾಕ್ಯದ ಭಾಗದಲ್ಲಿ ಅಂದರೆ ಅಪೊಸ್ತಲಕೃತ್ಯ 13:26ರಿಂದ 52 ವಚನಗಳಲ್ಲಿ 15 ಆತ್ಮಿಕ ಒಳನೋಟಗಳಿವೆ. 15 ಇನ್ಸೈಟ್ಸ್, 15 ಸ್ಪಿರಿಚುವಲ್ ಇನ್ಸೈಟ್ಸ್, ಆತ್ಮಿಕ ಒಳನೋಟ, ಸ್ಪಿರಿಚುವಲ್ ಇನ್ಸೈಟ್ಸ್ ಒಂದು 15 ಇವೆ. ಅವುಗಳನ್ನು ಒಂದೊಂದಾಗಿ ನಾವು ನೋಡೋಣ. ಬನ್ನಿರಿ. ಮೊದಲನೇದಾಗಿ 26ನೇ ವಚನ, ಅಪೊಸ್ತಲಕೃತ್ಯ 13ನೇ ಅಧ್ಯಾಯದಲ್ಲಿ, ಅಬ್ರಹಾಮನ ವಂಶದವರಾದ ಸಹೋದರರೇ, ನಿಮ್ಮಲ್ಲಿ ಯಹೂದ್ಯರಲ್ಲದ ದೇವಭಕ್ತಿಯುಳ್ಳವರೇ. ಮೊದಲನೇ ಆತ್ಮಿಕ ಒಳನೋಟ, ಫಸ್ಟ್ ಸ್ಪಿರಿಚುವಲ್ ಇನ್ಸೈಟ್ ಏನಂತ ಹೇಳಿದ್ರೆ, ಗಾಡ್ಲಿ ಒನ್ಸ್, ಯಹೂದ್ಯರಲ್ಲದ ದೇವಭಕ್ತಿಯುಳ್ಳವರು. ಅಂದರೆ ಯಹೂದ್ಯರಲ್ಲಿನೂ ಭಯಭಕ್ತಿ ಉಳ್ಳವರಿದ್ದರು. ಈಗ ಯಹೂದ್ಯರಲ್ಲದ ದೇವಭಕ್ತಿಯುಳ್ಳವರು. ಹೌದು, ಇಲ್ಲಿ ಪೌಲನು ಅಪೊಸ್ತಲಕೃತ್ಯ 13:16ನೇ ವಚನದಲ್ಲಿ ಪೌಲನು ಎದ್ದು ನಿಂತು ಮಾತನಾಡ್ತಾ ಇರುವಾಗ, ಯಾಕಂದರೆ ಅವರಾಗೆ ಕೇಳಿಸ್ಕೊಂಡ್ರು, ಏನಂತ, ಏನಾದರೂ ಪ್ರೋತ್ಸಾಹ ಕೊಡುವ ಸಂದೇಶ ನಿಮ್ಮಲ್ಲಿದ್ದರೆ ಕೊಡ್ರಿ ಅಂತ ಅವ್ರು ಕೇಳಿಕೊಂಡ್ರು. ಆದ ಕಾರಣ ಪೌಲನು ಎದ್ದು ನಿಂತ್ಕೊಂಡು ಮಾತನಾಡುವಾಗ ಪ್ರತಿ ವೀಕ್ಷಕರಲ್ಲಿ, ಪ್ರತಿ ಪ್ರೇಕ್ಷಕರಲ್ಲಿ ಒಬ್ಬ ಭಯಭಕ್ತಿಯುಳ್ಳವರು, ದೇವ ಭಕ್ತಿಯುಳ್ಳವರು ಇರ್ತಾರೆ ಅನ್ನುವಂಥದ್ದು ಪೌಲನಿಗೆ ಗೊತ್ತಿತ್ತು. ಆದ ಕಾರಣ ನಾವು ಕೂಡ ಆ ರೀತಿಯಾಗಿ ಉದ್ದೇಶಿಸಿ, ಅಂಥವ್ರನ್ನು ಕೂಡ ಉದ್ದೇಶಿಸಿ ಮಾತಾಡಬೇಕು. ಎಲ್ಲಿರ್ತಾರೋ ಗುಂಪಿನಲ್ಲಿ ಗೊತ್ತಿಲ್ಲ ನಮಗೆ, ಆದರೂ ಇರ್ತಾರೆ. ನನ್ನ ಆತ್ಮಿಕ ನಾಯಕರು ಝಾಕ್ಪೂನನ್ ಅಯ್ಯನವರು ಒಂದು ಮಾತು ಹೇಳಿದ್ದು ನನಗೆ ನೆನಪಿಗೆ ಬರ್ತಿದ್ದೆ. ಅದೇನಂತ ಹೇಳಿದ್ರೆ, ಕರ್ತನೇ, ಒಂದು ಪ್ರೇಯರ್ ಮಾಡ್ತಾರಂತ ಅವರು, ಕರ್ತನೇ, ಮೂರು ಮಾತಿನ ಪ್ರಾರ್ಥನೆ ಅಥವಾ 3 ಭಾಗದ ಪ್ರಾರ್ಥನೆ. ಕರ್ತನೇ, ಈ ದೇಶದಲ್ಲಿ ಅಥವಾ ಈ ಪಟ್ಟಣದಲ್ಲಿ ನಿನ್ನನ್ನು ಹುಡುಕುವಂಥವರು, ಹೌದು, ಹುಡುಕುವಂಥ ಭಕ್ತಿವಂತರು, ಭಕ್ತಿಯನ್ನು ಹುಡುಕುವಂಥವ್ರು, ಭಕ್ತಿಯಾಗಿ ಬಹಳ ಬಯಸುವಂಥವ್ರು ಎಲ್ಲಾದರೂ ಇದ್ದರೆ ನಮ್ಮ ಕಡೆ ಕರ್ಕೊಂಬ. ಇದು ಭಾಗ 1. 2ನೇ ಭಾಗ ಏನಂತ ಹೇಳಿದರೆ, ಕರ್ತನೇ, ಈ ಊರಲ್ಲಿ, ಈ ಪಟ್ಟಣದಲ್ಲಿ, ಈ ದೇಶದಲ್ಲಿ ಭಕ್ತಿವಂತರು ಅಥವಾ ನಿನ್ನನ್ನು ಹುಡುಕುವಂಥವ್ರು ಯಾರಾದರೂ ಇದ್ದರೆ ಅಂಥವ್ರ ಕಡೆ ನಮ್ಮನ್ನು ಕರ್ಕೊಂಡು ಹೋಗು, ನನ್ನನ್ನು ಕರ್ಕೊಂಡು ಹೋಗು. ಅವ್ರು ನಮ್ಮ ಕಡೆ ಆದರೂ ಬರಬೇಕು, ನಾವು ಅವ್ರ ಕಡೆ ಆದರೂ ಹೋಗಬೇಕು. 3ನೇ ಪ್ರಾರ್ಥನೆ, 3ನೇ ಭಾಗದ ಪ್ರಾರ್ಥನೆ ಇನ್ನೂ ಚೆನ್ನಾಗಿದೆ. ಅದೇನಂತ ಹೇಳಿದರೆ, ಇವೆರಡನ್ನೂ ನೀನು ಮಾಡದಿದ್ರೆ, ಭಕ್ತಿವಂತರು ನಮ್ಮ ಹತ್ರನೂ ಕರ್ಕೊಂಬರೋದಿಲ್ಲ, ನಮ್ಮನ್ನು ಭಕ್ತಿವಂತರ ಕಡೆಗೂ ನೀವು ಕರ್ಕೊಂಡು ಹೋಗೋದಿಲ್ಲ, ಅಥವಾ ದೇವರನ್ನು ಹುಡುಕುವವ್ರನ್ನ ನಮ್ಮ ಕಡೆಯೂ ಕರ್ಕೊಂಬರಲ್ಲ, ದೇವರನ್ನು ಹುಡುಕುವಂಥವ್ರ ಕಡೆ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ಅಂದರೆ ನಮ್ಮಲ್ಲಿ ಏನು ತಪ್ಪಿದೆ ಅನ್ನುವಂಥದ್ದನ್ನು ತೋರಿಸು. ಒಳ್ಳೆ ಪ್ರಾರ್ಥನೆ ಅಲ್ವಾ? ಸರಿ, ಇಲ್ಲಿ ಕೂಡ ಪೌಲನು ದೇವಭಕ್ತಿಯುಳ್ಳವರೇ ಅಂಥೇಳಿ ಪ್ರಾರ್ಥನೆ ಮಾಡ್ತಾನೆ. ಅಪೊಸ್ತಲಕೃತ್ಯ 13:26ನೇ ವಚನದಲ್ಲಿ ಇದು ಮೊದಲನೇ ಆತ್ಮಿಕ ಒಳನೋಟ. ಇನ್ನು 14 ಇದ್ದಾವೆ. 2ನೇದಾಗಿ ರಕ್ಷಣೆಯ ಸಂದೇಶ ಕಳಿಸಿರುವುದು ನಮಗಾಗಿಯೇ. ವಾವ್! ಅಪೊಸ್ತಲಕೃತ್ಯ 13:26ರಲ್ಲಿ 2ನೇ ಆತ್ಮಿಕ ಒಳನೋಟ. ಮೊದಲನೇದು ಭಕ್ತಿವಂತರನ್ನು ಉದ್ದೇಶಿ ಮಾತಾಡುವಂಥದ್ದು. 2ನೇದು ಏನಂತ ಹೇಳಿದರೆ, ರಕ್ಷಣೆಯ ಸಂದೇಶ ಕಳಿಸಿರುವುದು ನಮಗಾಗಿ.
ಅನ್ನುವಂಥ ಒಂದು ಆತ್ಮಿಕ ಒಳನೋಟ. ಮೂರನೇದಾಗಿ, ಹೌದು, ಮೂರನೇದು ನಾನು ಈ ರೀತಿಯಾಗಿ ಹೇಳ ಬಯಸ್ತೇನೆ. ಅದೇನೆಂದರೆ ಇಗ್ನರೆನ್ಸ್ ಫೇಸ್. ಅಜ್ಞಾನಕ್ಕೆ ಕ್ರಯ ಕಟ್ಟಬೇಕಾಗ್ತದೆ. ಏನಾಯಿತು? ಅದೇ 26ನೇ ವಚನ, ಅಂದರೆ ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯದ 27ನೇ ವಚನ ನೋಡೋಣ. ಆಕ್ಟ್ಸ್ 13:27. ಯೆರೂಸಲೇಮಿನಲ್ಲಿ ವಾಸವಾಗಿರುವವರು, ಅವರ ಅಧಿಕಾರಿಗಳು ಯೇಸುವನ್ನಾಗಲಿ ಪ್ರತಿ ಸಬ್ಬತ್ ದಿನದಲ್ಲಿ ಪಾರಾಯಣವಾಗುವ ಪ್ರವಾದಿಗಳ ವಾಕ್ಯಗಳನ್ನಾಗಲಿ, ಯೇಸುವನ್ನಾಗಲಿ ಪ್ರತಿ ಸಬ್ಬತ್ ದಿನದಲ್ಲಿ ಪಾರಾಯಣವಾಗುವಂಥ ಪ್ರವಾದಿಗಳ ವಾಕ್ಯಗಳನ್ನಾಗಲಿ ಗ್ರಹಿಸದೆ. ವಾವ್, ವಿಷಾದ. ಗ್ರಹಿಸದೆ, ಯೇಸುವನ್ನು ಗ್ರಹಿಸದೆ, ವಾಕ್ಯವನ್ನು ಗ್ರಹಿಸದೆ, ಯೇಸುವನ್ನು ಅಪರಾಧಿ ಎಂದು ತೀರ್ಪು ಮಾಡಿದವರಾಗಿ ಆ ವಾಕ್ಯಗಳನ್ನೇ ನೆರವೇರಿಸಿದರು. ಅಂದರೆ ಮೂರನೇ ಒಳನೋಟ ಏನಂದರೆ ಅಜ್ಞಾನವಾಗಿರಬಾರ್ದು. ದೇವರ ವಿಷಯದಲ್ಲಿ ನಾನು, ಯೇಸುವಿನ ವಿಷಯದಲ್ಲಿ ನಾನು, ದೇವರ ವಾಕ್ಯದಲ್ಲಿ ನಾನು. ಯಾಕಂದರೆ ಅದು ಅಜ್ಞಾನ, ಅದು ಅಪಾಯಕ್ಕೆ ಆಸ್ಪದ. ನಾಲ್ಕನೇದಾಗಿ, ಅಪೊಸ್ತಲಕೃತ್ಯ 13ನೇ ಅಧ್ಯಾಯ 26ರಿಂದ 52 ವಚನಗಳಲ್ಲಿ 15 ಆತ್ಮಿಕ ಒಳನೋಟಗಳಿದೆ. ಅದರಲ್ಲಿ 4ನೇ ಒಳನೋಟ ಏನಂದರೆ 30ನೇ ವಚನದಲ್ಲಿ ಗಾಡ್ ರೇಸ್ಡ್ ಕ್ರೈಸ್ಟ್. ಇಷ್ಟೆಲ್ಲ ಇರುವಾಗ ಇದರ ನಡುವೆ ಪೌಲನು ಒಂದು ಮಾತು ಹೇಳ್ತಾನೆ, ದೇವರು ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದರು. ದೇವರು ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿರೋದು ಮತ್ತೆ ಅದರಲ್ಲಿ ಹೇಳೋದರಲ್ಲಿ ಆ ಒಳನೋಟ, ಅದರಲ್ಲಿ ಮಹತ್ವ ಇದೆ. ದೇವರು ಆ ಮಹಾಕಾರ್ಯ ನಮಗಾಗಿ, ನನಗಾಗಿ ಮಾಡಿದ್ದಾರೆ, ನನಗೂ ಕೂಡ ಮಾಡ್ತಾರೆ. ನಮಗಾಗಿ ಮಾಡಿದ ಮೇಲೆ ನನಗೂ ಮಾಡ್ತಾರೆ ಬೇರೆ ಬೇರೆ ರೀತಿಯಿಂದ. ನನ್ನ ಜೀವನದಲ್ಲಿ ಸತ್ತ ಪರಿಸ್ಥಿತಿಗಳನ್ನು, ಪಾಪ ಕೊಡುವ ಸಂಬಳ ಮರಣಕ್ಕೆ ನಡೆಸುವ ಕಾರ್ಯಗಳಿಂದ ದೇವರು ನನ್ನನ್ನು ಬಿಡಿಸಿ ಪುನರುತ್ಥಾನದ ಅನುಭವಕ್ಕೆ ನಡೆಸ್ತಾರೆ ಎಂಬಂಥ ನಿರೀಕ್ಷೆ ಅದು ಕೊಡ್ತದೆ. ಅದು ಒಳನೋಟ, ಆತ್ಮಿಕ ಒಳನೋಟ. 5ನೇದಾಗಿ, 5th ಸ್ಪಿರಿಚುವಲ್ ಇನ್ಸೈಟ್. ಅದೇನಂತ ಹೇಳಿದರೆ ಅಪೊಸ್ತಲಕೃತ್ಯ 13ರಿಂದ ನಾವು ನೋಡ್ಕೊಳ್ತಾ ಇದ್ದೇವೆ. ಅದರಲ್ಲಿ ಈ ಒಂದು ಮಾತು ಇದೆ 32ನೇ ವಚನದಲ್ಲಿ, ದೇವರು ನಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ್ದನ್ನು ಶುಭವರ್ತಮಾನವನ್ನಾಗಿ ಹೇಳುತ್ತಿದ್ದೇವೆ. ವಾವ್, ಐ ಲೈಕ್ ಇಟ್. ದೇವರು ಹಳೆ ಒಡಂಬಡಿಕೆಗೆ ಅಥವಾ ಹಳೆ ಒಡಂಬಡಿಕೆಯಲ್ಲಿರುವಂಥ ನಮ್ಮ ಪಿತೃಗಳಿಗೆ ಏನೇನು ಮಾತಾಡಿದ್ರು ಅದನ್ನೇ ಶುಭವರ್ತಮಾನವನ್ನಾಗಿ ನಾನು ಹೇಳ್ತಿದ್ದೇನಂತ ಪೌಲನು ಹೇಳುವಾಗ, ಪ್ರಾಮಿಸ್ ಆಸ್ ಗಾಸ್ಪಲ್. ಪಿತೃಗಳಿಗೆ ವಾಗ್ದಾನ ಮಾಡಿದ್ದೇ ಅದೇನದು? ಸುವಾರ್ತೆ. ವಾಗ್ದಾನವೇ ಸುವಾರ್ತೆ ಎಂಬುದಾಗಿ ಒಂದು ಆತ್ಮಿಕ ಒಳನೋಟವನ್ನು ಪೌಲನು ಇಲ್ಲಿ ಕೊಡುವಂಥದ್ದನ್ನು ನಾವು ನೋಡ್ತೇವೆ. 6ನೇದಾಗಿ, 15 ಆತ್ಮಿಕ ಒಳನೋಟಗಳಿವೆ. ಅದರಲ್ಲಿ 5 ಮುಗಿಸಿದ್ವಿ. ಈಗ 6ನೇದು ನಾವು ಹೋಗ್ತಾ ಇದ್ವಿ. ಅದೇನಂತ ಹೇಳಿದ್ರೆ ಗಾಡ್ ಫುಲ್ಫಿಲ್ಸ್ ದ ಪ್ರಾಮಿಸ್. ದೇವರು ವಾಗ್ದಾನವನ್ನು ನೆರವೇರಿಸುವಾತನಾಗಿದ್ದಾನೆ. ಯಾಕಂದರೆ 33ನೇ ವಚನ, ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯ 33ನೇ ವಚನದಲ್ಲಿ, ದೇವರು ಯೇಸುವನ್ನು ಎಬ್ಬಿಸುವುದರ ಮೂಲಕವಾಗಿ ಅವರ ಸಂತತಿಯಾದ ನಮಗಿಂದು ಆ ವಾಗ್ದಾನವನ್ನು ನೆರವೇರಿಸಿದ್ದಾರೆ. ಯೇಸುವನ್ನು ದೇವರು ಸತ್ತವರೊಳಗಿಂದ ಎಬ್ಬಿಸುವುದರಲ್ಲಿ ತೋರಿಸಿದ್ದೇನಂತ ಹೇಳಿದ್ರೆ, ನೋಡಿದಿರಾ, ವಾಗ್ದಾನ ನೆರವೇರಿಸಿಬಿಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ದೇವರು ಹೇಳಿದ ಹಾಗೆ. ಅನಂತರ 7ನೇದಾಗಿ, 7ನೇ ಆತ್ಮಿಕ ಒಳನೋಟ, 7th ಸ್ಪಿರಿಚುವಲ್ ಇನ್ಸೈಟ್. ಅದೇನಂತ ಹೇಳಿದರೆ 34ನೇ ವಚನದ ಕೊನೆ ಭಾಗದಲ್ಲಿ, ಅಂದರೆ
ಅಪೊಸ್ತಲಕೃತ್ಯ 13:34 ಕೊನೆ ಭಾಗದಲ್ಲಿರುವಂಥ ಮಾತು, ನಾನು ದಾವೀದನಿಗೆ ವಾಗ್ದಾನ ಮಾಡಿದಂತೆ ಕೃಪಾವರಗಳನ್ನು ನಿಮಗೆ ಕೊಡುವೆನು. ಐ ವಿಲ್ ಗಿವ್ ದ ಗಿಫ್ಟ್ಸ್ ಆಫ್ ಗ್ರೇಸ್. ಕೃಪಾವರಗಳು ಅಥವಾ ಐ ವಿಲ್ ಗಿವ್ ಯು ದ ಗಿಫ್ಟ್ಸ್ ಅಥವಾ ಕೃಪೆಯನ್ನು ಕೊಡುವೆನು, ಕೃಪಾವರಗಳನ್ನು ಕೊಡುವೆನು ಎಂಬುದಾಗಿ ದೇವರು ಯೆಶಾಯನ ಗ್ರಂಥ 49ನೇ ಅಧ್ಯಾಯದ 6ನೇ ವಚನದಲ್ಲಿ ಇರುವಂಥ ಒಂದು ಮಾತನ್ನು, ಗಾಡ್ ಗಿವ್ಸ್ ದ ಪ್ರಾಮಿಸ್ಡ್ ಗಿಫ್ಟ್ಸ್. ಅದು ವಿವಿಧ ರೀತಿಯ ಕೃಪಾವರಗಳು, ಅದನ್ನು ದೇವರು ಕೊಡುವುದಾಗಿ ಹೇಳುವುದರಲ್ಲಿ ಆತ್ಮಿಕ ಒಳನೋಟ ಇದೆ, ಸ್ಪಿರಿಚುವಲ್ ಇನ್ಸೈಟ್. 8ನೇದಾಗಿ 36ನೇ ವಚನ, ಅಪೊಸ್ತಲಕೃತ್ಯ 13:36ನೇ ವಚನದಲ್ಲಿ, ದಾವೀದನು ತನ್ನ ಜೀವಮಾನದಲ್ಲಿ ದೇವರ ಸಂಕಲ್ಪಕ್ಕನುಸಾರವಾಗಿ ಸಂಕಲ್ಪಕ್ಕೆ ಅನುಗುಣವಾಗಿ ಸೇವೆ ಮಾಡಿ ಮರಣ ಹೊಂದಿದನು. ದಾವೀದನು ಹೇಗೆ ಸೇವೆ ಮಾಡಿದನಂತೆ? ದೇವರು ತನ್ನ ಜೀವಮಾನದಲ್ಲಿ ದೇವರ ಸಂಕಲ್ಪಕ್ಕನುಗುಣವಾಗಿ. ವಾವ್! He did the ministry in the will of God. ಭಾಳ ಅವನ ಜೀವನದಲ್ಲಿ ತಪ್ಪು ದೋಷಗಳು ಇವೆ, ಆದರೆ ದಾವೀದನು ತನ್ನ ಜೀವಮಾನದಲ್ಲಿ ದೇವರ ಸಂಕಲ್ಪಕ್ಕನುಗುಣವಾಗಿ ಸೇವೆ ಮಾಡಿ ಮರಣ ಹೊಂದಿದನು. ಆ ರೀತಿಯಾಗಿ ಸೇವೆ ಮಾಡಿ ನಾವು ಮರಣ ಹೊಂದಬೇಕು. ಆ ರೀತಿಯಾಗಿ ಸೇವೆ ಮಾಡಿ ನಾವು ಇಹಲೋಕದ ಯಾತ್ರೆಯನ್ನು ಮುಗಿಸಬೇಕು. ಆತ್ಮಿಕ ಒಳನೋಟ ಎಷ್ಟು ಸೂಕ್ತವಾಗಿದೆ ಅಲ್ವಾ? ತನ್ನ ಜೀವಮಾನದಲ್ಲಿ ದೇವರ ಸಂಕಲ್ಪಕ್ಕನುಗುಣವಾಗಿ. ವಾಟ್ ಎ ಡೇವಿಡ್! ಎಂಥ ದಾವೀದನು! ದಾವೀದ ಅಂತ ಹೇಳಿದರೆ ಪ್ರಿಯನು, ಎಷ್ಟು ಪ್ರಿಯನಾಗಿದ್ದ ದೇವರಿಗೆ, ದೇವರಿಂದ ಸಾಕ್ಷಿ ಪಡ್ಕೊಂಡ. ಯಾಕಂತ ಹೇಳಿದ್ರೆ ತನ್ನ ಜೀವಮಾನದಲ್ಲಿ ದೇವರ ಸಂಕಲ್ಪಕ್ಕನುಗುಣವಾಗಿ ಸೇವೆ ಮಾಡಿದ. ಸರ್ವ್ಡ್ ಗಾಡ್ ಇನ್ ದ ವಿಲ್ ಆಫ್ ಗಾಡ್. 9ನೇದಾಗಿ 38ನೇ ವಚನ, ಅಪೊಸ್ತಲಕೃತ್ಯ 13:38ನೇ ವಚನದಲ್ಲಿ, ಯೇಸುವಿನ ಮೂಲಕ ಪಾಪ ಕ್ಷಮಾಪಣೆ. ಯೇಸುವಿನ ಮೂಲಕ ಪಾಪ ಕ್ಷಮಾಪಣೆ ಅಂತ ಹೇಳಿದರೆ, ಹೌದು, ಅದು ಕೂಡ ಆತ್ಮಿಕ ಒಳನೋಟವೇ. ಯಾಕಂತ ಹೇಳಿದರೆ ಮತ್ತೆ ಮತ್ತೆ ಆ ಒಂದು ವಿಷಯ ಎದ್ದು ಬರ್ತದೆ. ಯಾಕಂತ ಹೇಳಿದರೆ ಬೇರೆ ಯಾವ ರೀತಿಯಿಂದಲೂ ಕ್ಷಮೆ ಇಲ್ಲ, ಯೇಸುವಿನ ಮೂಲಕವೇ ಪಾಪ ಕ್ಷಮೆ. ಅದನ್ನು ಸಾರಲಾಗುತ್ತಿದೆ ಎಂದು ನೀವು ತಿಳಿಯಬೇಕೆಂಬುದೇ ನಮ್ಮ ಅಪೇಕ್ಷೆ ಅಂತ ಪೌಲನು ಹೇಳ್ತಾನೆ. ನಮ್ಮ ಅಪೇಕ್ಷೆ ಅಂದರೆ ಯೇಸು ಸ್ವಾಮಿ ಮುಖಾಂತರನೇ ಪಾಪ ಕ್ಷಮೆ ಅಂತ ನೀವು ತಿಳ್ಕೊಳ್ರಿ ಅಂತ ಹೇಳ್ಬಿಟ್ಟು. 10ನೇದಾಗಿ ಭಾಳ ಚೆನ್ನಾಗಿದೆ 10ನೇ ವಿಷಯ. ಅದೇನೆಂದರೆ 39ನೇ ವಚನ, ಅಪೊಸ್ತಲಕೃತ್ಯ 13ನೇ ಅಧ್ಯಾಯ 39ನೇ ವಚನದಲ್ಲಿ ಭಾಳ ಪವರ್ಫುಲ್ ಆಗಿ, ಭಾಳ ಶಕ್ತಿಯುತವಾಗಿ ಹೇಳಲಾಗಿದೆ. ಅದೇನಂತ ಹೇಳಿದರೆ, ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ. ವಾವ್! ಮೋಶೆಯ ಧರ್ಮಶಾಸ್ತ್ರದಿಂದ ನೀವು ಬಿಡುಗಡೆ ಹೊಂದಲಾಗದ ಎಲ್ಲ ಪಾಪಗಳಿಂದ ನಂಬುವವರೆಲ್ಲರೂ ಯೇಸುವಿನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರಾಗುವರು. ಮೋಶೆ ಮಾಡಲಿಕ್ಕಾಗದಂಥದ್ದನ್ನು ಯೇಸು ಮಾಡಿದ್ದಾರೆ ಅಷ್ಟೇ. ಸರಿ, ಯೇಸು ಸ್ವಾಮಿ ಮಾಡಿದ್ದೇನು? ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ನೀತಿವಂತರನ್ನಾಗಿ ಮಾಡುವುದು. ಬರೀ ಬಿಡುಗಡೆ ಮಾಡುವುದಷ್ಟೇ ಅಲ್ಲ, ನೀತಿವಂತರನ್ನಾಗಿ ಮಾಡುವುದು. ಯೇಸು ಸ್ವಾಮಿಯ ನಾಮಕ್ಕೆ ಸ್ತೋತ್ರವಾಗಲಿ. ಎಂಥ ಮಹಾಭಾಗ್ಯ ನೋಡ್ರಿ, ಎಂಥ ಆತ್ಮಿಕ ಒಳ ಅರಿವು ನೋಡ್ರಿ. ವಾಟ್ ಎ ಸ್ಪಿರಿಚುವಲ್ ಇನ್ಸೈಟ್. ಮೋಶೆಯ ಧರ್ಮಶಾಸ್ತ್ರ, ಅದರ ಮೂಲಕವಾಗಿ ಏನು ಬಿಡುಗಡೆ ಆಗಲಿಲ್ಲ. ಈ ದಾವೀದನ ಬಗ್ಗೆನೇ ತಗೊಳ್ಳೋಣ. ದಾವೀದನು ಸಾಯ್ತಾ ಇದ್ದಾಗ ಹೇಳಿದಂಥ ಮಾತು ಏನಂತ ಹೇಳಿದರೆ, ಸೊಲೊಮೋನನಿಗೆ ಆ ಶಿಮ್ಮಿ ಇದ್ದಾನಲ್ಲ, ಆ ಮುದಿ ತಲೆಯನ್ನು ಸಮಾಧಾನದಿಂದ ಸಮಾಧಿಗೆ ಸೇರಿಸಬೇಡ. ಹಾಗಾದರೆ
ದಾವೀದನಿಗೆ ಸಾಯ್ತಾ ಇರುವಾಗ, ಇನ್ನೊಂದು 5 ನಿಮಿಷ ಸಾಯ್ತಾ ಇರುವಾಗ ಅವನಿಗೆ ದ್ವೇಷ ಇತ್ತು. ಆದರೆ ಯೇಸು ಆ ದ್ವೇಷದಿಂದ ನಮ್ಮನ್ನು ಬಿಡುಗಡೆ ಮಾಡುವುದು ಅಷ್ಟೇ ಅಲ್ಲ, ನೀತಿವಂತರನ್ನಾಗಿ ತನ್ನ ಹಾಗೆ ಮಾಡುವಂಥದ್ದು. ಸರಿ, 11ನೇದಾಗಿ 15 ಆತ್ಮಿಕ ಒಳನೋಟಗಳನ್ನು ನೋಡಿಕೊಳ್ತಾ ಇದ್ದೀವಿ. ಅಪೊಸ್ತಲಕೃತ್ಯ 13:26 ಇರುವಂಥ ವಾಕ್ಯ ಭಾಗದಲ್ಲಿ 11ನೇದು ಏನಂದರೆ ಕಂಟಿನ್ಯೂ ಇನ್ ಗ್ರೇಸ್. ಅಪೊಸ್ತಲಕೃತ್ಯ 13:44 ದೇವರ ಕೃಪೆಯಲ್ಲಿ ಮುಂದುವರಿಯಲು ಅವರನ್ನು ಒಡಂಬಡಿಸಿದ್ರಂತೆ. ಕಂಟಿನ್ಯೂ ಇನ್ ದ ಗ್ರೇಸ್. ಕೃಪೆಯಲ್ಲಿ ಪ್ರಾರಂಭ ಮಾಡಿದ್ದೀವಿ, ಒಳ್ಳೆಯದು. ಕೃಪೆಯಲ್ಲಿ ಮುಂದುವರಿಬೇಕು. ಕೃಪೆ ನಮಗೆ ಸಿಕ್ಕಿದ್ದಕ್ಕೆ ನಮ್ಮ ಪಾರ್ಟ್ ಏನು? ವಿಶ್ವಾಸ. ಹೌದು, ವಿಶ್ವಾಸದಿಂದ, ನಂಬಿಕೆಯಿಂದ ನಾವು ದೇವರ ಕೃಪೆಯಿಂದ, ನಮ್ಮ ನಂಬಿಕೆಯಿಂದ ದೇವರ ಕೃಪೆಯಿಂದ ನಾವು ರಕ್ಷಣೆ ಬಂದಿದ್ದೇವಲ್ಲ. ಎಫೆಸ 2:6 ಇರುವಂಥ ವಾಕ್ಯ ಭಾಗಗಳಲ್ಲಿ ಅದೇ ಸಂದರ್ಭದಲ್ಲಿ ದೇವರು ದೀನರಿಗೆ ಕೃಪೆಯನ್ನು ಕೊಡ್ತಾನೆ. ವಿಶ್ವಾಸದಿಂದ ಅಧೀನತ್ವದಲ್ಲಿ ಸಾಗುವಾಗ ಕೃಪೆಯಲ್ಲಿ ಮುಂದುವರಿಯಲು ಸಾಧ್ಯ. ವಾವ್. 12ನೇದಾಗಿ ವರ್ಡ್ ಲೀಡ್ಸ್ ಟು ಇಟರ್ನಲ್ ಲೈಫ್. ವಾಕ್ಯ ನಿತ್ಯ ಜೀವಕ್ಕೆ ನಡೆಸ್ತದಂತೆ. ಯಾಕಂತ ಹೇಳಿದರೆ 46ನೇ ವಚನದಲ್ಲಿ ದೇವರ ವಾಕ್ಯವು ಅದನ್ನು ತಳ್ಳಿಬಿಟ್ಟಿದ್ದರಿಂದ ನಿತ್ಯ ಜೀವಕ್ಕೆ ನೀವು ಅಯೋಗ್ಯರು ಅನ್ನುವಂಥದ್ದನ್ನು ನೋಡ್ತೇವೆ. ಆದ ಕಾರಣ ವಾಕ್ಯದಿಂದ ನಿತ್ಯ ಜೀವ, ವಾಕ್ಯ ತಳ್ಳಿಬಿಟ್ರೆ ನಮಗೆ ನಿತ್ಯ ಜೀವಕ್ಕೆ ಅಯೋಗ್ಯ ಅಂತ ಒಂದು ಸಂಗತಿ. 13ನೇದಾಗಿ ನಾವು ನೋಡುವಾಗ ಇನ್ನೊಂದು ವಿಷಯ ಕೂಡ ಅಲ್ಲಿ ಕೊಡಲಾಗಿದೆ. ಅದೇನಂತ ಹೇಳಿದರೆ ಪ್ರಾಮಿಸ್ ಟು ಕ್ರೈಸ್ಟ್ ಫಾರ್ ಯು. ಅಂದರೆ ಕ್ರಿಸ್ತನಿಗೆ ಸಿಕ್ಕಿದ 47ನೇ ವಚನ, ಕ್ರಿಸ್ತನಿಗೆ ಸಿಕ್ಕಿದ ವಾಗ್ದಾನ, ನೀನು ಬೆಳಕಾಗಿರ್ತಿ ಅಂತ ಹೇಳ್ಬಿಟ್ಟು ಯೆಶಾಯ 49 ಇದ್ದಂಥದ್ದು ಈಗೇನಾಗ್ಬಿಟ್ಟಿದೆ, ಅದು ನಮಗೆ ನೀನು ಬೆಳಕಾಗಿರ್ತೀಯ ಅಂತ ಹೇಳುವಂಥದ್ದು. 14ನೇದಾಗಿ ನೇಮಕವಾದವರೆಲ್ಲ ನಂಬಿದ್ರಂತೆ. 48ನೇ ವಚನ, ನಿತ್ಯ ಜೀವಕ್ಕೆ ನೇಮಕವಾದವರು ಎಲ್ಲರೂ ನಂಬಿದರು ಎಂಬುದಾಗಿ. ಕೊನೆಯದಾಗಿ, ಹೌದು, ಶಿಷ್ಯರು ಹೊರಟು ಹೋಗ್ತಾ ಇದ್ದಾಗ ಏನಾಯ್ತು? 52ನೇ ವಚನ, ಶಿಷ್ಯರು ಬಹಳ ಸಂತೋಷದಿಂದಲೂ ಪವಿತ್ರಾತ್ಮದಿಂದಲೂ ತುಂಬಿದವರಾದರು. ಈ ರೀತಿಯಾಗಿ 15 ಒಳನೋಟಗಳಿವೆ. ಅಪೊಸ್ತಲಕೃತ್ಯ 13ನೇ ಅಧ್ಯಾಯ 26-52 ವಚನಗಳವರೆಗೆ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.